ಫಸ್ಟ್ ಎಕ್ಸ್ಪೆರಿಮೆಂಟ್ ಯಾವುದು ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಮಿಕ್ಸಿಂಗ್ ವಿತ್ ವಾಟರ್ ಗಿವ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಓಕೆನಾ? ಇದು ಬಂದು ನಿಮಗೆ ಯಾವ ಒಂದು ಇದ್ರಲ್ಲಿ ನೋಡ್ಬೋದು ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಈ ಒಂದು ಇದನ್ನ ನೋಡ್ಬೋದು. ಅದಾದ್ಮೇಲೆ ಲೈಮ್ ವಾಟರ್ ಟೆಸ್ಟ್ ಇದೆಯಲ್ವಾ, ಲೈಮ್ ವಾಟರ್ ಟೆಸ್ಟ್ ಅಲ್ಲಿ ಕೂಡ ದ ಸೇಮ್ ಈಕ್ವೇಶನ್ ಬಂದು ತಿರ್ಗಾ ರಿಪೀಟ್ ಆಗುತ್ತೆ. ಓಕೆನಾ? ಫಸ್ಟ್ ಏನು ಅಂದ್ರೆ ಈ ಕ್ಯಾಲ್ಸಿಯಂ ಆಕ್ಸೈಡ್ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಟೆಸ್ಟ್ ಟ್ಯೂಬ್ ಹಾಕೊಂಡು ಜಸ್ಟ್ ಪೋರ್ ಸಮ್ ವಾಟರ್. ವಾಟರ್ ಹಾಕಿದ್ಮೇಲೆ ಅದು ಏನಾಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಓಕೆನಾ? ಇವಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಂದು ಅದರ ನೇಚರ್ ಏನಂತ ಹೇಳ್ಬೋದಾ? ನೇಚರ್ ಎಸ್ ಬೇಸ್ ಅಲ್ವಾ? ಇವಾಗ ಇದರಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ನ ಫಿಲ್ ಮಾಡಿದ್ದೀನಿ. ಈಗ ಇದಕ್ಕೆ ನೀರು ಆಡ್ ಮಾಡಿದಾಗ, ಇದಕ್ಕೆ ನೀರು ಆಡ್ ಮಾಡ್ತಿದ್ದೀನಿ. ನೀರು ಆಡ್ ಮಾಡಿದಾಗ ಇಟ್ ಫಾರ್ಮ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಓಕೆ, ಈಗ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಚೆಕ್ ಮಾಡೋದಕ್ಕೆ ಫಸ್ಟ್ ಏನಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೇಚರ್ ಏನಂತ ಗೊತ್ತಾಗ್ಬೇಕು ಅಲ್ವಾ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೇಚರ್ ಏನು ಅಂದ್ರೆ ಬೇಸಿಕ್ ನೇಚರ್ ಆಗುತ್ತೆ. ಯಾವುದು? ಬೇಸಿಕ್ ನೇಚರ್ ಆಗುತ್ತೆ. ಇವಾಗ ಬೇಸಿಕ್ ಅಂತ ತಿಳ್ಕೊಬೇಕು ಅಂದ್ರೆ ಅದಕ್ಕೆ ಏನಾದ್ರು ಒಂದು ಇಂಡಿಕೇಟರ್ಸ್ ನ ಬಂದು ಆಡ್ ಮಾಡ್ಬೇಕಲ್ವಾ? ಇಂಡಿಕೇಟರ್ಸ್ ಗೊತ್ತಲ್ವಾ? ಆಸಿಡ್ ಬೇಸ್ ಚಾಪ್ಟರ್ ಅಲ್ಲಿ ನೋಡಿರ್ತೀರಾ ಇಂಡಿಕೇಟರ್ಸ್. ಓಕೆ, ಕಾಮನ್ ಆಗಿ ಯೂಸ್ ಮಾಡೋ ಇಂಡಿಕೇಟರ್ಸ್ ಯಾವುದು? ಲಿಟ್ಮಸ್ ಪೇಪರ್ ಯೂಸ್ ಮಾಡ್ತೀವಿ, ಆಮೇಲೆ ಫಿನಾಲ್ಫಿಲಿನ್ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಟರ್ಮರಿಕ್ ಬಂದು ಯೂಸ್ ಮಾಡ್ತೀವಿ ಅಲ್ವಾ? ಇಲ್ಲಿ ನಾವು ಯೂಸ್ ಮಾಡೋ ಆ ಒಂದು ಇಂಡಿಕೇಟರ್ ಯಾವುದು ಅಂದ್ರೆ ಫಿನಾಲ್ಫಿಲಿನ್. ಓಕೆನಾ? ಯಾವುದು? ಫಿನಾಲ್ಫಿಲಿನ್ ಯೂಸ್ ಮಾಡ್ತೀವಿ. ಓಕೆ, ಇವಾಗ ಇದನ್ನ ನೋಡಿದ್ರೆ ಇದು ಬಂದು ಏನಂದ್ರೆ ಫಿನಾಲ್ಫಿಲಿನ್ ಇಂಡಿಕೇಟರ್. ಈ ಒಂದು ಫಿನಾಲ್ಫಿಲಿನ್ ಇಂಡಿಕೇಟರ್ ಬಂದು ಈ ಒಂದು ಸೊಲ್ಯೂಷನ್ಗೆ ಆಡ್ ಮಾಡಿದಾಗ ಯಾವ ಕಲರ್ ಚೇಂಜ್ ಆಗುತ್ತೆ ಅಂತ ಗೊತ್ತಾ? ಎಸ್, ಪಿಂಕ್ ಕಲರ್ ಚೇಂಜ್ ಆಗುತ್ತೆ. ಚೇಂಜ್ ಆಗುತ್ತೆ ಇಲ್ಲ ಅಂತ ನೋಡೋಣ. ಎಸ್, ಇವಾಗ ಈ ಒಂದು ಸೊಲ್ಯೂಷನ್ಗೆ ಬಂದು ಫಿನಾಲ್ಫಿಲಿನ್ ಆಡ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿ. ಇವಾಗ ಏನ್ ಮಾಡಿದ್ರೆ ಆಕ್ಚುಲಿ ತುಂಬಾ ಜಾಸ್ತಿ ಆಡ್ ಮಾಡ್ಬಿಟ್ಟೆ ಅನ್ಕೋತೀನಿ. ಡಾರ್ಕ್ ಕಲರ್ ಆಗ್ಬಿಟ್ಟಿದೆ. ಆಕ್ಚುಲಿ ಒಂದ್ ಸ್ವಲ್ಪ ಲೈಟ್ 1 ಡ್ರಾಪ್ ಆರ್ 2 ಡ್ರಾಪ್ಸ್ ಹಾಕಿದ್ರೆ ಸಾಕು, ಇಟ್ ಚೇಂಜಸ್ ಇಂಟು ವಾಟರ್. ಪಿಂಕ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಇವಾಗ ಡಾರ್ಕ್ ಪಿಂಕ್. ಇವಾಗ ಈ ಒಂದು ಸೊಲ್ಯೂಷನ್ಗೆ ಈ ಒಂದು ಕಲರ್ ಬಂದು ನನ್ಗೆ ಬೇಡ ಅಂತ ಅನ್ಕೊಳ್ಳಿ. ಇವಾಗ ಈ ಕಲರ್ ಚೇಂಜ್ ಮಾಡಬೇಕು. ಏನ್ ಮಾಡೋಣ? ವಿ ಹ್ಯಾವ್ ಟು ಆಡ್ ಆಸಿಡ್. ಅಂದ್ರೆ ಇವಾಗ ಇದು ಡಾರ್ಕ್ ಪಿಂಕ್ ಆಗಿದೆ ಅಲ್ವಾ? ಇದಕ್ಕೆ ನಾನು ಆಸಿಡ್ ನ ಆಡ್ ಮಾಡಿ ಏನಾಗುತ್ತೆ ಅಂದ್ರೆ when I add acid to this solution it changes to ಎಲ್ಲ ನೀವೇ ನೋಡ್ಕೊಂಡ್ರೆ ನಮ್ಗೆ ಏನು ಅಂತ ಮೇಡಮ್ ಏನ್ ಮೇಡಮ್ This is a strong acid. ನೀವು ಬೇರೆ ಹ್ಯಾಂಡ್ಸ್ ಎಲ್ಲ ಮುಟ್ಟಂಗಿಲ್ಲ. ಆಕ್ಚುಲಿ ದಿಸ್ ಇಸ್ ಇದನ್ನ ಏನಂತ ಕರೀತಾರೆ ಅಂದ್ರೆ ಅಸಿಟಿಕ್ ಆಸಿಡ್, ಅಂದ್ರೆ ಅಸಿಟಿಕ್ ಗ್ಲೇಷಿಯಲ್ ಆಸಿಡ್ ಅಂತ ಹೇಳ್ತಾರೆ, ವಿಚ್ ಇಸ್ ಒನ್ ಆಫ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಅಸಿಟಿಕ್ ಆಸಿಡ್. ಇವಾಗ ಈ ಒಂದು ಆಸಿಡ್ ನ ಬಂದು ಇದರಲ್ಲಿ ಆಡ್ ಮಾಡುವಾಗ
ಸರ್ ಕೇರ್ಫುಲ್. ಸೊ ಇವಾಗ ನೀವು ನೋಡ್ಬೋದು ಓಕೆ ರೆಸ್ಪೆಕ್ಟಿವ್ ಏನೋ ಕಲರ್ ಯಾವುದು ಡಾರ್ಕ್ ಪಿಂಕ್ ಇವಾಗ ಯಾವ ತರ ಆಗಿದೆ ವೈಟ್ ಅಲ್ಲಪ್ಪ ಕಲರ್ಲೆಸ್ ಓಕೆ ಸೊ ಕಲರ್ಲೆಸ್ ಆಗಿದೆ ಆದ್ರೆ ಇಲ್ಲಿ ಬಾಟಮ್ ಅಲ್ಲಿ ಮಾತ್ರ ನಮಗೆ ಇನ್ನೂ ಆ ಒಂದು ಪಿಂಕ್ ಕಲರ್ ಇದೆಯಲ್ವಾ ವಿಚ್ ಇಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಂದು ಇಟ್ ಇಸ್ ಅ ಕೈಂಡ್ ಆಫ್ ಅ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗಿದೆ ಇಲ್ಲಿ ಓಕೆನಾ ಆ ಒಂದು ಪ್ರೆಸಿಪಿಟೇಟ್ ಫಾರ್ಮೇಶನ್ ಇಂದ ಏನಾಗಿದೆ ಅಂದ್ರೆ ಇಟ್ ಇಸ್ ಸೆಟಲ್ ಡೌನ್ ಅಂಡ್ ಅದ್ರ ಜೊತೆ ಈ ಆಸಿಡ್ ರಿಯಾಕ್ಟ್ ಆಗಲಿಲ್ಲ ಓಕೆ ಸೊ ಅದರಿಂದ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಎಲ್ಲಿವರೆಗೂ ನಮಗೆ ಆ ಒಂದು ಇಂಡಿಕೇಟರ್ ಬಂದು ಕಲರ್ ಇದಾಗಿದೆಯೋ ರೆಪ್ರೆಸೆಂಟ್ ಆಗಿದೆಯೋ ಅಲ್ಲಿವರೆಗೂ ನೀವು ನೋಡಿದ್ರೆ ಇಟ್ ಈಸ್ ಬಿಕಮ್ ವಾಟರ್ ಟ್ರಾನ್ಸ್ಪರೆಂಟ್ ಆಗಿದೆ ವಿಚ್ ಮೀನ್ಸ್ ಇದರಿಂದ ಏನ್ ಹೇಳ್ಬೋದು ನೀವು ಒಂದು ಆಸಿಡ್ ಬಂದು ಫಿನಾಲ್ಫ್ಥಲೀನ್ಗೆ ನೀವು ಆಡ್ ಮಾಡೋವಾಗ ಅಲ್ಲಿ ಏನಾಗುತ್ತೆ ನೋ ಕಲರ್ ಚೇಂಜ್ ಓಕೆ ಸೊ ಕಲರ್ ಚೇಂಜ್ ಅಲ್ಲಿ ಬಂದು ಆಗಲ್ಲ ಆದ್ರೆ ನೀವು ಬೇಸ್ಗೆ ಅದೇ ಒಂದು ಇಂಡಿಕೇಟರ್ನ ಆಡ್ ಮಾಡುವಾಗ ಅಲ್ಲಿ ಕಲರ್ ಚೇಂಜ್ ಯಾವ ತರ ಆಯ್ತು ಪಿಂಕ್ ಕಲರ್ ಆಯ್ತು ಓಕೆನಾ ಸೊ ಇದು ಒಂದು 1 ಮಾರ್ಕ್ ಕ್ವಶನ್ ಆಗಿ ಬರ್ಬೋದು ಓಕೆ ಸೊ ಇಲ್ಲಿ when you add phenolphthalein to base it changes to pink color ಅದೇ ತರ when you add phenolphthalein to acid it becomes colorless ಓಕೆನಾ ಅಂಡ್ ಇಲ್ಲಿ ನೀವು ನೋಡಿದ್ರೆ ಇನ್ನೊಂದು ರಿಯಾಕ್ಷನ್ ಕೂಡ ಇಲ್ಲಿ ಆಗಿದೆ ಇಲ್ಲೊಂದು ರಿಯಾಕ್ಷನ್ ಇಲ್ಲಿ ಆಗಿದೆ ಯಾವ್ದಂತ ಹೇಳ್ಬೋದಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಿದೆ ಯಾಕಂದ್ರೆ ಇದ್ರಲ್ಲಿ ಇರೋದು ಯಾವುದು ಬೇಸ್ ಅದಕ್ಕೆ ನಾನು ಏನು ಆ್ಯಡ್ ಮಾಡಿದೆ ಫಸ್ಟ್ ಇಂಡಿಕೇಟರ್ ಆ್ಯಡ್ ಮಾಡಿದೆ ಜಸ್ಟ್ ಫಾರ್ ಏನೋ ಅಂದ್ರೆ ಅದು ಬೇಸ್ ಅಂತ ಚೆಕ್ ಮಾಡೋದಕ್ಕೆ ಅದಾದ್ಮೇಲೆ ಏನು ಮಾಡಿದ್ದೀನಿ ಆಸಿಡ್ನ ಆ್ಯಡ್ ಮಾಡಿದ್ದೀನಿ ಸೊ ಆಸಿಡ್ ಪ್ಲಸ್ ಬೇಸ್ ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್ ಸೊ ಅದು ಯಾವ ರಿಯಾಕ್ಷನ್ ಅದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಓಕೆನಾ ಸಾಲ್ಟ್ ಕೆಳಗೆ ಮಾಡ್ಕೊಂಡಿದ್ದಾರೆ ಓಕೆ ನೋಡ್ಬೋದು ನೀವು ಸಾಲ್ಟ್ ಓಕೆ ಸೊ ದಿಸ್ ಇಸ್ ಏನೋ ನೋಡಿ ಇಲ್ಲಿ ಇದರಲ್ಲಿ ನೀವು ಆಕ್ಚುಲಿ ನೀವು ಹೇಳಿದ್ರಲ್ಲ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಅದು ಕೂಡ ಕರೆಕ್ಟ್ ಆಗಿ ಬರುತ್ತೆ ಯಾಕಂದ್ರೆ ಯಾವ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪ್ರೆಸಿಪಿಟೇಟ್ ಫಾರ್ಮ್ ಆಗಿದೆಯೋ ಇಟ್ ಇಸ್ ಕಾಲ್ಡ್ ವಾಟರ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಇದು ಪ್ರೆಸಿಪಿಟೇಷನ್ ರಿಯಾಕ್ಷನ್ ನೀವು ಎಕ್ಸಾಂಪಲ್ ಆಗಿ ಬರೀಬಹುದು ಓಕೆನಾ ಸೊ ಈ ರಿಯಾಕ್ಷನ್ ಅಲ್ಲಿ ಬಂದು ದಿಸ್ ಯಾವುದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಸ್ ಒನ್ ಆಫ್ ದ ಪ್ರೆಸಿಪಿಟೇಟ್ ಫಾರ್ಮ್ ದ ಅದೇ ಸಮಯ ಇಲ್ಲಿ ಹೀಟ್ ಕೂಡ ಜನರೇಟ್ ಆಗ್ತಿದೆ ಇದರಲ್ಲಿ ಹೀಟ್ ಕೂಡ ಜನರೇಟ್ ಆಗ್ತಿದೆ ಓಕೆನಾ ಸೊ ಹೀಟ್ ಜನರೇಟ್ ಆಯ್ತು ಅಂದ್ರೆ ಅಥವಾ ಹೀಟ್ ರಿಲೀಸ್ ಆಯ್ತು ಅಂದ್ರೆ ಯಾವ ತರ ರಿಯಾಕ್ಷನ್ ಅದು ಸರ್ ಅದು ಹೀಟ್ ಜನರೇಟ್ ಆಗ್ತಿದೆ ಅಂತ ನಮಗೆ ಗೊತ್ತಾ ಗೊತ್ತು ನೋಡಿ ಇದೆಯಾ ಸೊ ವಿಚ್ ಇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕೂಡ ಇದನ್ನ ನೀವು ಬರೀಬಹುದು ಓಕೆನಾ ಸೊ when you mix calcium oxide with water it gives a calcium hydroxide which is a base ಓಕೆನಾ ಆ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗೆ ಫಿನಾಲ್ಫ್ಥಲೀನ್ ಇಂಡಿಕೇಟರ್ ಆಡ್ ಮಾಡಿದಾಗ ಏನಾಯ್ತು ಪಿಂಕ್ ಕಲರ್ ಚೇಂಜ್ ಆಯ್ತು ಅದೇ ಸೊಲ್ಯೂಷನ್ ಗೆ ನಾನು ಆಸಿಡ್ ನ ಆಡ್ ಮಾಡುವಾಗ ಆ ಪಿಂಕ್ ಕಲರ್ ಬಿಕೇಮ್ ಕಲರ್ಲೆಸ್ ಒಂದು ಓಕೆನಾ ಇದರಲ್ಲಿ ಈ ಒಂದು ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ ಹೀಟ್ ಏನಾಗ್ತಿದೆ ಹೀಟ್ ಕೂಡ ಜನರೇಟ್ ಆಗ್ತಾ ಇದೆ ಓಕೆನಾ ಹೀಟ್ ಕೂಡ ಜನರೇಟ್ ಆಗ್ತಾ ಇದೆ ಸೊ ಇಟ್ ಈಸ್ ವಾಟರ್ ಇಟ್ ಈಸ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಕಾಂಬಿನೇಷನ್ ರಿಯಾಕ್ಷನ್ ಆಮೇಲೆ ನ್ಯೂಟ್ರಲೈಸೇಷನ್ ಎಲ್ಲಪ್ಪ ಬಂತು ಇಲ್ಲಿ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಕೂಡ ಇದನ್ನ ನೀವು ಬರೀಬಹುದು ಓಕೆನಾ ಸೊ 3 ರಿಯಾಕ್ಷನ್ಸ್ ಒಂದೇ ಎಕ್ಸ್ಪೆರಿಮೆಂಟ್ ಅಂಡ್ ಒಂದೇ ಇದರಲ್ಲಿ ಅಂಡ್ ಪ್ಲಸ್ ಇದರಲ್ಲಿ ಆಸಿಡ್ ಆಡ್ ಮಾಡೋದ್ರಿಂದ ಯಾವ ರಿಯಾಕ್ಷನ್ ಆಯ್ತು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಯ್ತು ಓಕೆ ಸೊ ಒಂದು ಮುಗೀತು
ಅಮಿಷ್ ಮನೆಗೆ ಬಂದ ಹೋಗ್ಬೋದಾ ಅಂತ ಕೇಳ್ತೀನಿ ಯಾಕೆ ಪೇರೆಂಟ್ಸ್ ಯಾಕೆ ಕೇಳ್ಕೊಂಬ ಬರಲ್ಲ ಅಂತ ಹೇಳ್ಬೇಕು ಇಲ್ಲೇ ಮಾಡ್ಕೊಬೋದ ಇಲ್ಲೇ ಮಾತಾಡ ಮುಂದೆ ಚಪ್ಪು ಮನೋಜ್ ಸರ್ ಸೈಲೆನ್ಸ್ ಓಕೆ ಸೊ ಇವಾಗ ನನ್ನ ಕೈಯಲ್ಲಿರೋದು ಯಾವುದು ಅಂದರೆ ಮೆಗ್ನೀಷಿಯಂ ರಿಬ್ಬನ್. ಬಟ್ ಮೆಗ್ನೀಷಿಯಂ ರಿಬ್ಬನ್ ಮೇಲೆ ಏನಾಗಿದೆ ಅಂದರೆ ಆಕ್ಸೈಡ್ ಲೇಯರ್ ಬಂದು ಫಾರ್ಮ್ ಆಗಿದೆ. ಓಕೆನಾ? ಅಂದರೆ ಆಕ್ಸೈಡ್ ಲೇಯರ್ ಇನ್ ಸೆನ್ಸ್ ಯಾವುದೇ ಒಂದು ಮೆಟಲ್ ಸರ್ಫೇಸ್ ಮೇಲ್ಗಡೆ ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿದೆ ಅಂದರೆ ಅದನ್ನ ಆ್ಯನೋಡೈಸಿಂಗ್ ಅಂತ ಹೇಳ್ತಾರೆ. ಓಕೆನಾ? ಇವಾಗ ಈ ಒಂದು ಸ್ಟೇಜಲ್ಲಿ ಇವಾಗ ಇದನ್ನ ನಾನು ಒಂದು ಫ್ಲೇಮ್ಗೆ ಏನಾದರೂ ಇಟ್ಟರೆ ಇಟ್ ಟೇಕ್ಸ್ ಟೂ ಮಚ್ ಟೈಮ್ ಟು ಬರ್ನ್ ಅದನ್ನ. ಅಂದರೆ ಇದು ಆ್ಯಕ್ಚುಲಿ ಮೆಗ್ನೀಷಿಯಂ ರಿಬ್ಬನ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಇದೆ ನಿಮಗೆ, ಸರಿನಾ? ಆ ಮೆಗ್ನೀಷಿಯಂ ರಿಬ್ಬನ್ ಇದ್ರಲ್ಲಿ ಬಂದು ಅವ್ರು ಹೇಳ್ತಾರೆ ಆ ಸರ್ಫೇಸ್ನ ಬಂದು ಯು ಹ್ಯಾವ್ ಟು ರಬ್ ಇಟ್ ವಿತ್ ಸ್ಯಾಂಡ್ ಪೇಪರ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಪರ್ಫಾರ್ಮ್ ದ ಎಕ್ಸ್ಪೆರಿಮೆಂಟ್ ಅಂತ. ನಾನು ಇವಾಗ ಇದನ್ನು ಏನು ಮಾಡಿಲ್ಲ, ಹಂಗೆ ತೊಗೊಂಡಿದ್ದೀನಿ. ಸೊ ಹಂಗೆ ತೊಗೊಂಡ್ರೆ ಏನು ಆಗ್ಬೋದು, ಅವ್ರು ಹೇಳೋದು ನಾನು ಫಾಲೋ ಮಾಡಬೇಕಾ? ಇಲ್ಲ, ಹಂಗೆ ಮಾಡೋಣ, ಟ್ರೈ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಆಗ ನೀವು ಆ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಕ್ಯಾಚಿಂಗ್ ಎನಿ ಫೈರ್ ಬಿಕಾಸ್ ಅದ್ರ ಮೇಲೇನೋ ಆಕ್ಸೈಡ್ ಲೇಯರ್ ಬಂದು ಏನ್ ಮಾಡ್ತಿದೆ ಅಂದ್ರೆ ಅದನ್ನ ಬರ್ನ್ ಮಾಡಕ್ ಬಿಡ್ತಾ ಇಲ್ಲ. ಓಕೆನಾ? So, nothing is happening. But once oxide layer ಹೋಯ್ತು ಅಂದಮೇಲೆ ಹಿಂಗಾಗುತ್ತೆ ಅದು. ಓಕೆ, ಸೊ ಇದನ್ನೇ ಅವರು ಏನಂತ ಹೇಳ್ತಾರೆ ಗೊತ್ತಾ? ವೈಟ್ ಡ್ಯಾಸ್ಲಿಂಗ್, ಏನೋ ವೈಟ್ ಡ್ಯಾಸ್ಲಿಂಗ್ ಫ್ಲೇಮ್ ಬರ್ನ್ ಆದ್ಮೇಲೆ, ಓಕೆ, ಬರ್ನ್ ಆದ್ಮೇಲೆ ಇಟ್ ಫಾರ್ಮ್ಸ್ ಮೆಗ್ನೀಷಿಯಂ ಆಕ್ಸೈಡ್. ನಾನು ಹಿಂದೆ ನೋಡ್ಬೋದು ಕೆಮಿಕಲ್ ಫಾರ್ಮುಲಾ ಬರ್ದಿರೋದು, ಹೋಗಿತ್ತಾ? ಓಕೆ, ಸೊ ಇವಾಗ ಸಿ ನೌ ಯು ಕುಡ್ ಸಿ ಸಮ್ ವೈಟ್ ಕಲರ್ ಪೌಡರ್. ಓಕೆನಾ? ಇನ್ ಕೇಸ್ ಏನಾದರೂ ತುಂಬ ಶೇಕ್ ಮಾಡಿದ್ರೆ ಬಿದ್ದೋಗ್ಬಿಡುತ್ತೆ ಅದು. ಓಕೆ, ವೈಟ್ ಕಲರ್ ಪೌಡರ್ ಬಿದ್ದೋಯ್ತು. ಓಕೆ, ಸೊ ಈ ಒಂದು ಅಂದರೆ ಆ ಒಂದು ಆಕ್ಸೈಡ್ ಲೇಯರ್ ಎಲ್ಲಿವರೆಗೂ ಹೋಗಿದೆಯೋ ಅಲ್ಲಿವರೆಗೂ ಬರ್ನ್ ಆಯಿತು. ಓಕೆ, ಅಲ್ಲಿವರೆಗೂ ಬರ್ನ್ ಆಯಿತು. ಬಟ್ ಒನ್ಸ್ ಆ ಒಂದು ಆಕ್ಸೈಡ್ ಲೇಯರ್ ಎಲ್ಲಿ ಇದೆಯೋ ಆ ಒಂದು ರೀಸನ್ ಬಂದು ಏನಾಗಿಲ್ಲ, ಬರ್ನ್ ಆಗಿಲ್ಲ. ಓಕೆನಾ? ಸೊ ದಿಸ್ ಇಸ್ ವೈ ದೇ ಸೇ ದಟ್ ವಾಟ್ ಸ್ಯಾಂಡ್ ಪೇಪರ್ ಅಥವಾ ಯಾವುದೋ ಒಂದು ಇದನ್ನ ಇಟ್ಕೊಂಡು ಆ ಸರ್ಫೇಸ್ನ ರಬ್ ಮಾಡಿ ಆಕ್ಸೈಡ್ ಲೇಯರ್ನ ಬಂದು ಏನು ಮಾಡಬೇಕು, ರಿಮೂವ್ ಮಾಡಬೇಕು. ಓಕೆನಾ? ಸೊ ಇವಾಗ ನಮಗೆ ಇಲ್ಲಿ ವೈಟ್ ಪೌಡರ್ ಬಂದು ಸಿಕ್ಕಿದೆ. ಓಕೆನಾ? ಇವಾಗ ಈ ಒಂದು ವೈಟ್ ಪೌಡರ್ನ ನಾನೇನು ಮಾಡ್ತೀನಿ ಅಂದರೆ, ಓಕೆ, ಈ ಒಂದು ವೈಟ್ ಪೌಡರ್ನ ಐ ಜಸ್ಟ್ ಚೆಕ್ ಇಟ್ ಔಟ್ ವೆದರ್ ದಿಸ್ ಚೇಂಜಸ್ ಎನಿ ಕಲರ್. ಓಕೆನಾ? ಈ ವೈಟ್ ಪೌಡರ್ಗೆ ಬಂದು ನಾನು ಸೇಮ್ ಇಂಡಿಕೇಟರ್ಸ್ ಇದೆಯಲ್ವಾ, ಪ್ರೀವಿಯಸ್ ಎಕ್ಸ್ಪೆರಿಮೆಂಟಲ್ಲಿ ನೋಡಿರ್ತೀರಾ, ಆ ಒಂದು ಇಂಡಿಕೇಟರ್ಸ್ನ ಆ್ಯಡ್ ಮಾಡೋವಾಗ ಅದು ಯಾವ ಥರ ಕಲರ್ ಬಂದು ಚೇಂಜ್ ಆಗ್ಬೋದು ಅಂತ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ನೋಡೋಣ. ಓಕೆ, ಮದು ಇದೊಂದು ಸ್ವಲ್ಪ ತಂದುಕೊಡು ಮದು. ಅಯ್ಯೋ ಅದು ಪೌಡ್ರ್ ಮದು. ಓಕೆ, ಸೊ ಯು ಕುಡ್ ಸಿ ದಟ್ ಅಷ್ಟು ಜಾಸ್ತಿ ಪೌಡ್ರ್ ಆಗಲಿಲ್ಲ, ಬಟ್ ಯು ಕುಡ್ ಸಿ ಸಮ್ ವೈಟ್ ಕಲರ್ ಪೌಡರ್ ಇದರಲ್ಲಿ. ಓಕೆನಾ? ಕಾಣಿಸ್ತಿದ್ಯಾ? ಸೊ ಪೌಡ್ರ್ ಬಂದು ಯಾವ ಕಲರಲ್ಲಿದೆ? ಸೊ ಮೆಗ್ನೀಷಿಯಂ ಆಕ್ಸೈಡ್ ಯಾವ ಕಲರಲ್ಲಿ ಇರುತ್ತೆ? ವೈಟ್ ಕಲರ್. ಮೆಗ್ನೀಷಿಯಂ ಯಾವ ಕಲರಲ್ಲಿ ಇರುತ್ತೆ? ಗ್ರೇಯಿಶ್ ಕಲರ್. ಓಕೆ, ಸೊ ಗ್ರೇ ಕಲರ್ ಅಥವಾ ಒಂಥರ ಬ್ಲ್ಯಾಕಿಶ್ ಗ್ರೇ ಅಂತಲೇ ಹೇಳ್ಬೋದು. ಓಕೆನಾ? ಇವಾಗ ಈ ಒಂದು ವೈಟ್ ಪೌಡರ್ಗೆ ನಾವು ಪ್ರೀವಿಯಸ್ ಎಕ್ಸ್ಪೆರಿಮೆಂಟಲ್ಲಿ ಇಂಡಿಕೇಟರ್ನ ಆ್ಯಡ್ ಮಾಡಿದ್ವಲ್ಲ, ಆ ಒಂದು ಇಂಡಿಕೇಟರ್ನ ಇಲ್ಲಿ ಆ್ಯಡ್ ಮಾಡೋವಾಗ ಅದು ಕಲರ್ ಚೇಂಜ್ ಆದರೆ ಏನಂತ ನೀವು ಕನ್ಫರ್ಮ್ ಮಾಡ್ಕೋತೀರಾ? ಎಸ್, ನೋಡಿ, ದಿಸ್ ಇಸ್ ಆಲ್ರೆಡಿ ಹೇಳಿದ್ದೀನಿ ಏನು, ಫಿನಾಲ್ಫ್ಥಲೀನ್ ಇಂಡಿಕೇಟರು. ಇವಾಗ ಇದನ್ನು ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಆ ಒಂದು
ಸೊಲ್ಯೂಷನ್ ಬಂದು ಏನಾಗ್ತಿದೆ ಅಂದರೆ ವೈಟ್ ಕಲರ್ ಇರೋದು ಬಂದು ಏನಾಗ್ತಿದೆ ಅಲ್ಲಿ ಲೈಟ್, ಓಕೆ, ಸೊ ಲೈಟ್ ಪಿಂಕ್ ಕಲರ್ ಆಗಿದೆ. ಯು ಕುಡ್ ಸಿ ದಟ್ ಒಂಥರ ಲೈಟ್ ಪಿಂಕ್ ಕಲರ್ ಆಗಿದೆ, ಓಕೆನಾ, ಅಂದರೆ ಪೇಲ್ ಪಿಂಕ್ ಅಂತ ಹೇಳ್ತಾರೆ ಅದನ್ನು. ಓಕೆ, ಸೊ ಆ ಒಂದು ಪೇಲ್ ಪಿಂಕ್, ಓಕೆ, ಆ ಒಂದು ಪೇಲ್ ಪಿಂಕ್ ಏನು ಇಂಡಿಕೇಟ್ ಮಾಡ್ತಿದೆ? ಎಸ್, ಎನಿವನ್? ಎಸ್, ಬೇಸ್. ಸೊ ಮೆಗ್ನೀಷಿಯಂ ಆಕ್ಸೈಡ್ ಬಂದು ಏನು, ಇಟ್ ಈಸ್ ಅ ಮೆಟಾಲಿಕ್ ಆಕ್ಸೈಡ್. ಅದು ಮಾತ್ರ ಅಲ್ಲ, ಇಟ್ ಈಸ್ ಅ ಬೇಸಿಕ್ ಆಕ್ಸೈಡ್. ಅಂದರೆ ಅದರದ್ದು ನೇಚರ್ ಏನಾಗಿರುತ್ತೆ ಅಂದರೆ ಬೇಸಿಕ್ ನೇಚರ್ ಆಗಿ ಇರುತ್ತೆ, ಓಕೆನಾ. ಮೆಗ್ನೀಷಿಯಂ ಆಕ್ಸೈಡ್ ಇಸ್ ವಾಟ್ ನೇಚರ್ ಯಾವ ಥರ ಇರುತ್ತೆ? ಬೇಸಿಕ್ ನೇಚರ್ ಆಗಿ ಇರುತ್ತೆ, ಓಕೆನಾ. ಇವಾಗ ಸೊ ಇಲ್ಲಿ ಈ ಒಂದು ರಿಯಾಕ್ಷನಲ್ಲಿ ನಾವೇನು ಕಲಿಬೋದು ಅಂದರೆ ನೋಡಿ, ಇದರಲ್ಲೂ ವಿ ಕ್ಯಾನ್ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸು. ಅದ್ರ ಒಂದೊಂದಾಗಿ ನೋಡೋಣ. ಫಸ್ಟ್ ಥಿಂಗ್, ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಮೆಗ್ನೀಷಿಯಂ ಆಕ್ಸೈಡ್. ಇಟ್ ಈಸ್ ನಥಿಂಗ್ ಬಟ್ ಕಾಂಬಿನೇಷನ್ ರಿಯಾಕ್ಷನ್. ಒಂದು ಕಾಂಬಿನೇಷನ್ ರಿಯಾಕ್ಷನ್ ಒಂದು, ಓಕೆನಾ. ಎರಡನೇದು, ಮೆಗ್ನೀಷಿಯಂಗೆ ಆಕ್ಸಿಜನ್ ಏನಾಗ್ತಿದೆ? ಆ್ಯಡ್ ಆಗ್ತಿದೆಯಾ? ಸೊ ಯಾವ ಒಂದು ರಿಯಾಕ್ಷನಲ್ಲಿ ಆಕ್ಸಿಜನ್ ಆ್ಯಡ್ ಆಗ್ತಿದೆ ಅಂದರೆ ಅದು ಯಾವ ರಿಯಾಕ್ಷನು? ಆಕ್ಸಿಡೇಷನ್ ರಿಯಾಕ್ಷನ್, ಓಕೆನಾ. ಸೊ ಎರಡು ರಿಯಾಕ್ಷನ್ನ ಇಲ್ಲಿ ನಾವು ನೋಡಿದ್ದೀವಿ. ಒಂದು ಕಾಂಬಿನೇಷನ್ ರಿಯಾಕ್ಷನು, ಎರಡನೇದು ಆಕ್ಸಿಡೇಷನ್ ರಿಯಾಕ್ಷನ್, ಓಕೆನಾ. ಆಮೇಲೆ ಮೆಗ್ನೀಷಿಯಂ ಆಕ್ಸೈಡ್ ಅಥವಾ ಮೆಟಾಲಿಕ್ ಆಕ್ಸೈಡ್ ನೇಚರ್ ಯಾವ ಥರ ಇರುತ್ತೆ? ಮೆಗ್ನೀಷಿಯಂ ರಿಬನ್ ಬಂದು ನೋಡಿ, ಪ್ರೀವಿಯಸ್ ಮೆಗ್ನೀಷಿಯಂ ರಿಬನ್ ಇದು, ಇವಾಗಿರೋ ಮೆಗ್ನೀಷಿಯಂ ರಿಬನ್ ಬಂದು ಇದು. ನೋಡಿ, ದೇರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್. ಇದೇನಾಗಿದೆ? ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿ ಇಟ್ ಈಸ್ ವಾಟ್ ಆಲ್ರೆಡಿ ನಾ ಮೆಗ್ನೀಷಿಯಂ ಆಕ್ಸೈಡಲ್ಲಿ ಇದೆ. ದಟ್ ಈಸ್ ಏನು? ಆ್ಯನಡೈಸ್ ಆಗಿದೆ, ಆ್ಯನಡೈಸೇಷನ್ ಆಗಿದೆ. ಬಟ್ ಇದು ಬಂದು ಆ್ಯನಡೈಸೇಷನ್ ಬಂದು ಆಗಲಿಲ್ಲ, ಓಕೆನಾ. ಸೊ ಇವಾಗ ಇದನ್ನು ಇಫ್ ಐ ಬರ್ನ್ ಏನಾಗುತ್ತೆ ಅಂತ ನೋಡೋಣ. ಸೊ ಇದು ಯಾವ ಥರ ಫ್ಲೇಮ್ ಇದು? ವೈಟ್ ಡ್ಯಾಸ್ಲಿಂಗ್ ಫ್ಲೇಮ್, ಓಕೆ. ಓಕೆ, ಓಕೆ. ಸೊ ಇವಾಗ ಈ ಒಂದು ವೈಟ್ ಪೌಡರ್ನ ಬಂದು ಏನು ಮಾಡ್ತೀನಿ ಅಂದರೆ ಟೆಸ್ಟ್ ಟ್ಯೂಬಲ್ ಹಾಕ್ತೀನಿ. ಇವಾಗಲೇ ಸರ್ ಆಕ್ಚುಯಲ್ ಎಕ್ಸ್ಪೆರಿಮೆಂಟ್ ಅದು ಇನ್ಸ್ಟಾಗ್ರಾಮ್ ಇನ್ಸ್ಟೆಂಟ್ ಆಗಿ ಹಾಕ್ಬಿಡ್ತೀವಿ. ಇದನ್ನ ಮಾಡಿ ಕಂಟಿನ್ಯೂ. ಓಕೆ, ಸೊ ಇವಾಗ ಮೆಗ್ನೀಷಿಯಂ ಆಕ್ಸೈಡ್ ಇದೆ, ಮೆಟಲ್ ಆಕ್ಸೈಡ್ ಬೇಸಿಕ್ ನೇಚರ್ ಅದೆಲ್ಲ ತಿರುಪಿ ವಾಟರ್ ಹಾಕಿದ್ರೆ ಮೆಟಲ್ ಹೈಡ್ರಾಕ್ಸೈಡ್ ಆಗುತ್ತೆ. ಓಕೆ, ಸೊ ಇವಾಗ ಮೆಟಲ್ ಆಕ್ಸೈಡ್ಸ್ ಆರ್ ಕಾಲ್ಡ್ ಆಲ್ಕಲೀಸ್. ಓಕೆ, ಐ ಮೀನ್ ಮೆಟಲ್ ಆಕ್ಸೈಡ್ಸ್ ಆರ್ ಕಾಲ್ಡ್ ಆಲ್ ಸಾಲ್ಯುಬಲ್ ಬೇಸ್. ಓಕೆ, ಸೊ ಇವಾಗ ಇದರಲ್ಲಿ ಇರೋದು ಬಂದು ಏನು ಅಂದರೆ ನಾವು ಆವಾಗಲೇ ಮೆಗ್ನೀಷಿಯಮ್ನ ಸುಟ್ಟಿದೆಯಲ್ವಾ, ಇಟ್ ಫಾರ್ಮ್ಡ್ ಮೆಗ್ನೀಷಿಯಮ್ ಆಕ್ಸೈಡ್. ಆ ಒಂದು ಮೆಗ್ನೀಷಿಯಮ್ ಆಕ್ಸೈಡ್ ಪೌಡ್ರನ್ನ ಬಂದು ಇದರಲ್ಲಿ ಹಾಕಿದ್ದೀನಿ. ನಾವು ಐ ಆಮ್ ಜಸ್ಟ್ ಆ್ಯಡಿಂಗ್ ವಾಟರ್ ಟು ಇಟ್. ಓಕೆ, ಸೊ ವಾಟ್ರನ್ನ ಆ್ಯಡ್ ಮಾಡೋವಾಗ, ಓಕೆ, ಸೊ ವಾಟ್ರನ್ನ ಆ್ಯಡ್ ಮಾಡೋವಾಗ ಏನಾಗುತ್ತೆ ಅಂದರೆ ಅದು ಬಂದು ಸಾಲ್ಯುಬಲ್, ದಟ್ ಈಸ್ ಅ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಆ್ಯಂಡ್ ದಟ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಈಸ್ ಅ ಸಾಲ್ಯುಬಲ್ ಸಬ್ಸ್ಟೆನ್ಸ್, ಓಕೆನಾ. ಇದು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಏನು ಸಾಲ್ಯುಬಲ್ ಸಬ್ಸ್ಟೆನ್ಸ್. ಆ್ಯಂಡ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಬಂದು ನೇಚರ್ ಯಾವ ಥರ ಇರುತ್ತೆ? ಬೇಸಿಕ್ ನೇಚರ್. ಸೊ ಇದಕ್ಕೆ ಮುಂಚೆನೂ ಮೆಗ್ನೀಷಿಯಮ್ ಆಕ್ಸೈಡ್ ಬಂದು ಏನು ಬೇಸಿಕ್ ನೇಚರ್ ಆಗಿತ್ತು. ಇವಾಗ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇದು ಕೂಡ ಏನು ಬೇಸಿಕ್ ನೇಚರ್ ಆಗಿರುತ್ತೆ. ಈಗ ಈ ಒಂದು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ಗೆ ಬೇಸಿಕ್ ನೇಚರ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ವಾಟ್ ಐಲ್ ಡು, ಐ ವಿಲ್ ಆ್ಯಡ್ ಅ ಇಂಡಿಕೇಟರ್, ಓಕೆನಾ. ಸೊ ಇಂಡಿಕೇಟರ್ನ ಆ್ಯಡ್ ಮಾಡೋವಾಗ ಸೊ ಅದು ಯಾವ ಕಲರ್ಗೆ ಚೇಂಜ್ ಆಗ್ಬೋದು?
ಸೊ ಐ ಕುಡ್ ಸಿ ದಟ್ ಪಿಂಕ್ ಕಲರ್ಗೆ ಚೇಂಜ್ ಆಗ್ತಾ ಇದೆ. ಸೊ ಐ ಕುಡ್ ಸಿ ದಟ್ ಪಿಂಕ್ ಕಲರ್. ಸೊ ಒಂದು ಪಿಂಕ್ ಕಲರ್ ಏನು ಇಂಡಿಕೇಟ್ ಮಾಡ್ತಿದೆ? ಎಸ್, ಓಕೆ. ಸೊ ಒಂದು ಪಿಂಕ್ ಕಲರ್ ವಿಚ್ ಇಂಡಿಕೇಟ್ಸ್ ವಾಟ್? ಬೇಸ್. ಅಂದರೆ ಮೆಗ್ನೀಷಿಯಂ ಆಕ್ಸೈಡ್ ವಾಟ್ರಲ್ಲಿ ಹಾಕಿದಾಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ಗೆ ಫಿನಾಲ್ಸಿಲ್ ಆ್ಯಡ್ ಮಾಡುವಾಗ ಪಿಂಕ್ ಕಲರ್ ಚೇಂಜ್ ಆಗುತ್ತೆ, ವಿಚ್ ಶೋಸ್ ದಟ್ ವಾಟ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಈಸ್ ಅ ಬೇಸ್. ಓಕೆನಾ? ಓಕೆ. ಸೊ ಅಸಿಟಿಕ್ ಆ್ಯಸಿಡ್ ಆ್ಯಡ್ ಮಾಡಿದ್ದೀನಿ. ಸೊ ಐ ಕುಡ್ ಸಿ ದಟ್ ಓಕೆ. ಸೊ ಒಂಥರ ಸ್ಮೋಕ್ ರಿಯಾಕ್ಷನ್ ನಡೀತಾ ಇದೆ ಇಲ್ಲಿ. ಓಕೆ. ಒಂದು ಸ್ವಲ್ಪ ಟೈಮ್ ಆಗುತ್ತೆ ಇದು. ಓಕೆ. Yes. Okay. So anyone can? ತುಂಬ ಹತ್ರ ತೊಗೊಂಡು ಹೋಗ್ಬೇಡ ಮೂಗ್ನ, ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಅದಕ್ಕೆ ಹೇಳಿದ್ದು ತುಂಬ ಹತ್ರ ತೊಗೊಂಡಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಎನಿವನ್? ಡಿಂಚಾಕ್ ಲಕ್ಷ್ಮಿ. ಹೆಂಗಾದ್ರು ಬಂದಿದೆ. ಹಾಂ, ಬರ್ತಿಲ್ವಾ? ಎನಿವನ್? ಸುಮಂತ್, ಬಾ ಸುಮಂತ್. ಹುಷಾರು, ತುಂಬ ಇದು ಮಾಡಬೇಡ. ಏನಪ್ಪ ಸ್ಮೆಲ್ ಬರ್ತಿದೆ? ಓಕೆ. ಸಿ ಆ್ಯಕ್ಚುಲಿ ಎರಡು ಕಾನ್ಸಂಟ್ರೇಟೆಡ್ ಕೆಮಿಕಲೇ ತೊಗೊಂಡಿರೋದು. ಸೊ ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಡೀಪಾಗಿ ತೊಗೊಂಡ್ರೆ ಇಲ್ಲಿ ನೋಸ್ ಎಲ್ಲ ಒಂಥರ ಉರಿಯುತ್ತೆ. ಓಕೆ ಓಕೆ. ವಾಟರಾ? ಓ, ವಿ ಶುಡ್ ನಾಟ್. ಎಸ್. ಓಕೆ. ಸೊ ಫ್ರೂಟಿ ಸ್ಮೆಲ್ ಬಂದು ಬರ್ತಾ ಇದೆ. ಓಕೆ ಓಕೆ. ಸೊ ದಿಸ್ ಈಸ್ ಅ ಎಸ್ಟರಿಫಿಕೇಶನ್ ರಿಯಾಕ್ಷನ್. ದಟ್ ಈಸ್ ವೆನ್ ಎಥನೋಯಿಕ್ ಆ್ಯಸಿಡು ಎಥನಾಲ್ ಜೊತೆ ರಿಯಾಕ್ಟ್ ಆಗೋವಾಗ ಇಟ್ ಫಾರ್ಮ್ಸ್ ವಾಟ್? ಎಸ್ತರ್ ಕಾಂಪೌಂಡ್. ಓಕೆ. ಸೊ ಇವಾಗ ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ದಿಸ್ ಎಸ್ತರಲ್ಲಿ ಬಂದು ನಾವಿಲ್ಲಿ ಎಥನಾಲ್ ಮತ್ತು ಎಥನೋಯಿಕ್ ಆ್ಯಸಿಡ್ನ ತೊಗೊಂಡಿದ್ದೀವಿ. ಓಕೆನಾ? ವಾಟ್ ಇಫ್ ವಿ ಜಸ್ಟ್ ಟೇಕ್ ಮೆಥನಾಲ್ ಆ್ಯಂಡ್ ಮೆಥನೋಯಿಕ್ ಆ್ಯಸಿಡ್ ಅಥವಾ ಪ್ರೊಪೊನೋಯಿಕ್ ಆ್ಯಸಿಡ್. ಸೊ ಅದು ತೊಗೊಂಡ್ರು ಕೂಡ ವಿ ಗೆಟ್ ದ ಸೇಮ್ ಎಸ್ತರ್ ಓನ್ಲಿ, ಬಟ್ ಅದರದ್ದು ಕಾನ್ಸಂಟ್ರೇಷನ್ ಬಂದು ಚೇಂಜ್ ಆಗುತ್ತೆ, ವೇರಿ ಆಗುತ್ತೆ. ಓಕೆ. ದ ಮೋಸ್ಟ್ ಫೆಮಿಲಿಯರ್ ಎಸ್ತರ್ ಬಂದು ಯಾವುದಂದರೆ CH3COO ಓಕೆ. CH3COO ಇಸ್ ಅ ಫೆಮಿಲಿಯರ್ ಎಸ್ತರ್ ಕಾಂಪೌಂಡ್. ಓಕೆನಾ? ಸೊ ಇದು ಜಸ್ಟ್ ಔಟ್ ಆಫ್ ಸಿಲೆಬಸ್, ಸೊ ಅದರಿಂದ ತಲೆ ಕೆಡಿಸ್ಕೋಬೇಡಿ. ಓಕೆ. ಸೊ ದಿಸ್ ಇಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ಓಕೆ. ಇವಾಗ ಯಾವುದು ಅಂದರೆ ವಿ ಗೋಣ ಡೂ ದ ಅನದರ್ ರಿಯಾಕ್ಷನ್. ಯಾವುದು ಅಂದರೆ ಆ್ಯಸಿಡ್ ಬೇಸ್ ಸಾಲ್ಟ್ಸ್ ಚಾಪ್ಟ್ರಲ್ಲಿ ನಿಮಗೆ ಮೆಟಲ್ ಕಾರ್ಬನೇಟ್ ಮತ್ತು ಮೆಟಲ್ ಬೈಕಾರ್ಬನೇಟ್ ರಿಯಾಕ್ಷನಲ್ಲಿ ಬ್ರಿಸ್ಕ್ ಎಫರ್ವೆಸೆನ್ಸ್ ವಿಚ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಬಂದು ನಿಮಗೆ ಬರುತ್ತೆ. ಓಕೆ. ಬ್ರಿಸ್ಕ್ ಎಫರ್ವೆಸೆನ್ಸ್, ಬೇಸಿಕಲಿ ಬ್ರಿಸ್ಕ್ ಎಫರ್ವೆಸೆನ್ಸ್ ಅಂದರೆ ಏನು ಅಂತ ಒಂದು ಕ್ಲಾರಿಟಿನೇ ಇರಲ್ಲ. ಓಕೆ. ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ಯು ವುಡ್ ಸಿ ವಾಟ್ ಈಸ್ ದಟ್ ಬ್ರಿಸ್ಕ್ ಎಫರ್ವೆಸೆನ್ಸ್ ಅಂದರೆ. ಓಕೆನಾ? ಸೊ ಐ ಆಮ್ ಜಸ್ಟ್ ಅ ಟೆಸ್ಟ್ ಟ್ಯೂಬ್. ಓಕೆನಾ? ಪಾಸ್ ಮಾಡು. ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಥವಾ ಇದನ್ನು ಇನ್ನೊಂದು ಥರನೇ ಹೇಳ್ತಾರೆ ಸೋಡಿಯಂ ಬೈಕಾರ್ಬನೇಟ್ ಅಂತ. ಸೊ ದಿಸ್ ಸೋಡಿಯಂ ಬೈಕಾರ್ಬನೇಟ್ ಏನಂದರೆ ಇಟ್ ಈಸ್ ಅ ಬೇಕಿಂಗ್ ಸೋಡಾ. ಓಕೆ. ಸೋಡಿಯಂ ಬೈಕಾರ್ಬನೇಟ್ ಈಸ್ ಅ ಬೇಕಿಂಗ್ ಸೋಡಾ. ಓಕೆ. ಸೊ ಇವಾಗ ನೀವು ನಿಮ್ಮದು ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ, ದಟ್ ಈಸ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಬೈಕಾರ್ಬನೇಟ್ ಆರ್ ಮೆಟಲ್ ಕಾರ್ಬನೇಟ್. ಓಕೆ. ನಾವು ಎರಡೂ ಮಾಡ್ತೀವಿ. ಓಕೆ. ಸೊ ಐ ಆಮ್ ಜಸ್ಟ್ ಆ್ಯಡಿಂಗ್ ಅ ಮೆಟಲ್ ಬೈಕಾರ್ಬನೇಟ್ ಇನ್ ಟು ದ ಟೆಸ್ಟ್ ಟ್ಯೂಬ್. ಓಕೆನಾ? ಸೊ ಮೆಟಲ್ ಬೈಕಾರ್ಬನೇಟ್ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಓಕೆನಾ? ಈ ಒಂದು ಮೆಟಲ್ ಬೈಕಾರ್ಬನೇಟ್ನ ಏನು ಮಾಡ್ತೀನಿ ಅಂದರೆ ಐ ಆಮ್ ಮೇಕಿಂಗ್ ಇಟ್ ಟು ರಿಯಾಕ್ಟ್ ವಿತ್ ಆ್ಯಸಿಡ್. ಓಕೆ. ಈ ಒಂದು
ಮೆಟಲ್ ಸಾಲ್ಟಲ್ಲಿ ಆ್ಯಸಿಡ್ನ ಆ್ಯಡ್ ಮಾಡೋವಾಗ ಯು ಕುಡ್ ಅಬ್ಸರ್ವ್ ಸಮ್ ಕೈಂಡ್ ಆಫ್ ಬ್ರಿಸ್ಕ್ ಎಫರ್ವೆಸೆನ್ಸ್. ಅಂದರೆ ಒಂಥರ ನೊರೆ ಥರ ಹಿಂಗೆ ಮೇಲ್ಗಡೆ ಬಂದು ಬಾಯ್ಲ್ ಆಗೋ ಥರ ಒಂದು ಎಫೆಕ್ಟ್ ಇರುತ್ತೆ, ಅದನ್ನೇ ಬ್ರಿಸ್ಕ್ ಎಫರ್ವೆಸೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ಐ ಆಮ್ ಜಸ್ಟ್ ಆ್ಯಡಿಂಗ್ ಸೇಮ್ ಆ್ಯಸಿಡ್. ಓಕೆ, ಜಸ್ಟ್ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಕಟ್ ಮಾಡೋದು. ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಓಕೆ, ಸೊ ಅಲ್ಲಿ ಬಬಲ್ಸ್ ಬರ್ತಾ ಇದೆ ಅಲ್ಲಿ. ಓಕೆ, ಸಿನ್ಸ್ ಎಸ್ ಯು ಕುಡ್ ಸಿ ದಟ್ ಸಮ್ ಕೈಂಡ್ ಆಫ್ ಬಬಲ್ಸ್ ಬರ್ತಾ ಇರುತ್ತೆ ಅಲ್ಲಿ. ಓಕೆ, ಸೊ ದಟ್ ಬಬಲ್ಸ್ ಈಸ್ ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಂದು ಏನಾಗ್ತಿದೆ ಅಂದರೆ ರಿಲೀಸ್ ಆಗ್ತಾ ಇದೆ. ಓಕೆ, ದಟ್ ಬಬಲ್ಸ್ ಈಸ್ ನಥಿಂಗ್ ಬಟ್ ವಾಟ್, ಕಾರ್ಬನ್ ಡೈಆಕ್ಸೈಡು ಗ್ಯಾಸ್ ಬಂದು ಏನಾಗ್ತಿದೆ ಅಂದರೆ ಇದರಿಂದ ಆಚೆ ಬರ್ತಾ ಇದೆ ಬೈ ಲಿವಿಂಗ್ ವಾಟರ್, ಸಾಲ್ಟ್ ಆ್ಯಂಡ್ ವಾಟರ್. ಓಕೆ, ಸೊ ಸೋಡಿಯಂ ಕಾರ್ಬನೇಟ್ ಬಂದು ಇದರಲ್ಲಿ ತೊಗೊಂಡಿದ್ದೀವಿ. ಓಕೆ, ಸೊ ಯು ಕುಡ್ ಅಬ್ಸರ್ವ್ ದಟ್ ಸೋಡಿಯಂ ಕಾರ್ಬನೇಟ್. ಇವಾಗ ಈ ಒಂದು ಸೋಡಿಯಂ ಕಾರ್ಬನೇಟ್ಗೆ ಇಫ್ ಐ ಆ್ಯಡ್ ಓಕೆ ಆ್ಯಸಿಡ್ನ ಆ್ಯಡ್ ಮಾಡುವಾಗ ನೀವೇ ನೋಡಿ, ಯು ಕುಡ್ ಸಿ ದ ಕ್ಲಿಯರ್ ಬ್ರಿಸ್ಕ್ ಎಫರ್ವೆಸೆನ್ಸ್ ಬಂದು ಹೆಂಗಿರುತ್ತೆ ಅಂತ ಯು ಕುಡ್ ಸಿ ಹಿಯರ್. ಓಕೆ, ನೋಡಿ ಆಲ್ಮೋಸ್ಟ್ ಆ ಒಂದು ನೊರೆ ಥರ ಒಂದು ಬಂದು ಇವಾಗ ಏನಾಗ್ಬಿಟ್ಟಿದೆ, ಸಾಲ್ಟ್ ಫಾರ್ಮೇಷನ್ ಆಗಿಬಿಟ್ಟಿದೆ. ಓಕೆ, ಸೊ ಸಾಲ್ಟ್ ಫಾರ್ಮೇಷನ್ ಆಗಿಬಿಟ್ಟಿದೆ. ಬರ್ತಾ ಇಲ್ಲ. ಸೊ ಇಟ್ ಈಸ್ ಸೊ ದಿಸ್ ಇಸ್ ವಾಟ್ ಬ್ರಿಸ್ಕ್ ಎಫರ್ವೆಸೆನ್ಸ್ ಅಂದರೆ. ಓಕೆನಾ, ಸೊ ಇದನ್ನೇ ಬ್ರಿಸ್ಕ್ ಎಫರ್ವೆಸೆನ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಆ ಒಂದು ನೊರೆ ಬರೋದಕ್ಕೆ ಕಾರಣ ಏನಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಂದು ಆಚೆ ಬರ್ತಾ ಇದೆ ಅಂತ. ಓಕೆನಾ, ಸೊ ಯು ಕುಡ್ ಸಿ ದಟ್. ಓಕೆ, ಇನ್ನೂ ಅದು ಬರ್ತಾನೇ ಇದೆ. ಓಕೆ, ಸೊ ದಿಸ್ ಇಸ್ ವಾಟ್ ದ ಆ್ಯಕ್ಚುಯಲ್ ಬ್ರಿಸ್ಕ್ ಎಫರ್ವೆಸೆನ್ಸ್ ಅಂದರೆ. ಓಕೆನಾ, ಸೊ ಇದರಲ್ಲಿ ಏನಕ್ಕೆ ಆಗಿಲ್ಲ ಅಂದರೆ ಬಿಕಾಸ್ ಅದರಷ್ಟು ಕಾನ್ಸಂಟ್ರೇಷನ್ ಇಲ್ಲ, ಬಟ್ ಇದರಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಇದೆ. ಓಕೆ, ಸೊ ಯು ಕುಡ್ ಸಿ ದಟ್ ಬ್ರಿಸ್ಕ್ ಎಫರ್ವೆಸೆನ್ಸ್. ಓಕೆ, ಕಟ್ ಮಾಡಿ. So this is once again brisk effervescence. Okay na. ತುಂಬಾ ಇಂಪಾರ್ಟೆಂಟ್. ಓಕೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ ಫ್ರಮ್ ದಿಸ್ ಟು ಎಕ್ಸ್ಪೆರಿಮೆಂಟ್, ಎಸ್ಪೆಷಲಿ ಫೆರಸ್ ಸಲ್ಫೇಟ್. ಓಕೆ, ಫೆರಸ್ ಸಲ್ಫೇಟು ಕಾಪರ್ ಸಲ್ಫೇಟು ಎರಡು ಒಂದೇ ರಿಯಾಕ್ಷನು, ಅದನ್ನು ಹೀಟ್ ಮಾಡುವಾಗ ಏನಾಗ್ತಿದೆ ಅಂತ ಅಲ್ಲಿ. ಓಕೆನಾ, ಕ್ಲಿಯರಾ? ಓಕೆ, ಸೊ ಇವಾಗ ಇಲ್ಲಿ ಟೆಸ್ಟ್ ಟ್ಯೂಬ್. ಓಕೆನಾ, ಸೊ ಈ ಒಂದು ಟೆಸ್ಟ್ ಟ್ಯೂಬಲ್ಲಿ ಏನಾಗ್ತಿದ್ದೀನಿ ಅಂದರೆ ಐ ಆಮ್ ಜಸ್ಟ್ ಟೇಕಿಂಗ್ ಕಾಪರ್ ಸಲ್ಫೇಟ್. ನೋಡಿ, ಕಾಪರ್ ಸಲ್ಫೇಟ್ ಬಂದು ಬ್ಲೂ ಕಲರು. ಓಕೆನಾ, ಕಾಪರ್ ಸಲ್ಫೇಟು ಸೊ ಇವಾಗ ಇದರಲ್ಲಿ ಕಾಪರ್ ಸಲ್ಫೇಟ್ ತೊಗೊಂಡಿದ್ದೀನಿ. ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಕಲರಲ್ಲಿ ಇದೆ, ಇದು ಬ್ಲೂ ಕಲರಲ್ಲಿ ಇದೆ. ಇವಾಗ ಈ ಕಾಪರ್ ಸಲ್ಫೇಟ್ನ ನಾನು ಹೀಟ್ ಮಾಡ್ತೀನಿ. ಓಕೆ, ಹೀಟ್ ಮಾಡೋವಾಗ ಏನಾಗುತ್ತಂದರೆ, ಸೆನ್ಸ್ ಇದು ಬಂದು ಕ್ರಿಸ್ಟಲ್ ಅಲ್ವಾ, ಸೊ ಯೂಶಲಿ ಕ್ರಿಸ್ಟಲ್ಸ್ ದೇ ಹ್ಯಾವ್ ವಾಟರ್ ಕಂಟೆಂಟ್
ವಾಟರ್ ಕಂಟೆಂಟ್ ಇರುತ್ತೆ, ಅಂದರೆ H2O ಇರುತ್ತೆ. ಆ ಒಂದು H2O ಬಂದು ಏನಾಗುತ್ತೆ ಅಂದರೆ ಇದರಿಂದ ಎಸ್ಕೇಪ್ ಆಗಿಬಿಡುತ್ತೆ. ಎಸ್ಕೇಪ್ ಆಗುತ್ತೆ ಇನ್ ಸೆನ್ಸ್ ವೇಪರ್ ಫಾರ್ಮಲ್ಲಿ ಆಚೆ ಬಂದ್ಬಿಡುತ್ತೆ. ಓಕೆ, ನೌ ದಿಸ್ ಇಸ್ ಅ ಕ್ಯಾಲ್ಶಿಯಂ ಸಲ್ಫೇಟ್, ಅಂದರೆ ಹೈಡ್ರಸ್ ಕ್ಯಾಲ್ಶಿಯಂ ಸಲ್ಫೇಟ್ ಅಂತ ಹೇಳ್ತಾರೆ. ಇವಾಗ ಇದು ಏನಾಗುತ್ತೆ ಅಂದರೆ ಹೀಟ್ ಮಾಡುವಾಗ ಅನ್ಹೈಡ್ರಸ್ ಕ್ಯಾಲ್ಶಿಯಂ ಸಲ್ಫೇಟ್ ಆಗುತ್ತೆ. ಅನ್ಹೈಡ್ರಸ್ ಕ್ಯಾಲ್ಶಿಯಂ ಸಲ್ಫೇಟ್ ಬಂದು ವೈಟ್ ಕಲರ್ ಆಗುತ್ತೆ. ಸೊ ನೀವು ನೋಡಿ, ಓಕೆ, ಐ ಆಮ್ ಜಸ್ಟ್ ಹೀಟಿಂಗ್ ದಿಸ್. ಅದು ಹೀಟ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಇಟ್ಸ್ ಸ್ಲೈಟ್ಲಿ ಲೂಸಸ್ ಇಟ್ಸ್ ಬ್ಲೂ ಕಲರ್. ಓಕೆ, ಸೊ ಬ್ಲೂ ಕಲರ್ ಹೋಗುತ್ತೆ. ಬ್ಲೂ ಕಲರ್ ಹೋಗ್ಬಿಟ್ಟು ಇಟ್ ಚೇಂಜಸ್ ಟು ವಾಟ್, ವೈಟ್ ಕಲರ್ ಆಗುತ್ತೆ. ಓಕೆ, ಸೊ ಈಗಲೇ ನೀವು ನೋಡ್ಬೋದು ಅಲ್ಲಿ ವೈಟ್ ಕಲರ್ ಆಗ್ತಾ ಇದೆ ಅಲ್ಲಿ. ಓಕೆ, ಸೊ ಇವಾಗ ನೀವು ಯು ಕುಡ್ ಸಿ ದ 2 ಡಿಫ್ರೆಂಟ್ ಕಲರ್ಸ್ ನೀವು ನೋಡ್ಬೋದು. ಮೇಲ್ಗಡೆ ಬ್ಲೂ ಕಲರ್ ಇರುತ್ತೆ, ಕೆಳಗಡೆ ಬಂದು ವೈಟ್ ಕಲರ್ ಇದೆ. ಕಾಣಿಸ್ತಿದೆ ಅಂದ್ರೆ ಲಾಸ್ಟ್. ಓಕೆ, ಸೊ ಇವಾಗ ನೀವು ನೋಡಿ ಇಲ್ಲಿ ಕೆಳಗೆ ವೈಟ್ ಕಲರ್ ಇದೆ, ಮೇಲ್ಗಡೆ ಬಂದು ಬ್ಲೂ ಕಲರ್ ಇದೆ. ಓಕೆನಾ, ಇವಾಗ ಏನಾಗಿದೆ ಅಂದರೆ ಆ್ಯಂಡ್ ಆಲ್ಮೋಸ್ಟ್ ಆ ಸರ್ಫೇಸಲ್ಲಿ ಕೂಡ ನೀವು ನೋಡಿದ್ರೆ ಡ್ರಾಪ್ಲೆಟ್ಸ್ ಇದೆ, ಸರ್ಫೇಸಲ್ಲಿ ಡ್ರಾಪ್ಲೆಟ್ಸ್ ಇದೆ. ಓಕೆನಾ, ಈಗ ಈ ಒಂದು ವೈಟ್ ಕಲರ್ಗೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಐ ಆಮ್ ಜಸ್ಟ್ ಆ್ಯಡಿಂಗ್ ಡ್ರಾಪ್ಸ್. ಓಕೆ, ಒಂದು ಸ್ವಲ್ಪ ಡ್ರಾಪ್ಸ್ ಆಫ್ ವಾಟರ್ ಇಲ್ಲಿ ಆ್ಯಡ್ ಮಾಡಿದ್ರೆ ಯು ಜಸ್ಟ್ ಸಿ ವಾಟ್ ಹ್ಯಾಪನ್ಸ್ ಟು ದಟ್ ವೈಟ್ ಕಲರ್. ಓಕೆ, ಸೊ ಅಗೇನ್ ಇಟ್ ಬಿಕೇಮ್ ಏನೋ ಬ್ಲೂ ಕಲರ್ ಆಯ್ತಲ್ವಾ. ಸೊ ಇದನ್ನೇ ಅವರು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತಾರೆ. ಏನದು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದರೆ ಒಂದು ಸಾಲ್ಟಲ್ಲಿ ಬಂದು ವಾಟರ್ ಕಂಟೆಂಟ್, ದಟ್ ಈಸ್ ಕ್ರಿಸ್ಟಲ್ಸ್. ಯೂಶಲಿ ಕ್ರಿಸ್ಟಲ್ಸ್ ಹ್ಯಾವ್ ವಾಟರ್ ಕಂಟೆಂಟ್ ಇನ್ ದೆಮ್. ಅವ್ರನ್ನ ಹೀಟ್ ಮಾಡುವಾಗ ಏನಾಗುತ್ತೆ ಅಂದರೆ ದಟ್ ರೆಸ್ಪೆಕ್ಟಿವ್ ಸಾಲ್ಟ್ ಲೂಸಸ್ ಇಟ್ಸ್ ವಾಟರ್ ಇನ್ ದ ಫಾರ್ಮ್ ಆಫ್ ವೇಪರ್ಸ್. ಓಕೆನಾ, ಆ ವೇಪರ್ಸ್ ಚೇಂಜ್ ಅಂದರೆ ವೇಪರ್ ಸ್ಟೇಟಲ್ಲಿ ಆಚೆ ಹೋಗೋವಾಗ ಆ ಒಂದು ಕಲರ್ ಕೂಡ ಏನಾಗುತ್ತೆ ಅಂದರೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಒನ್ಸ್ ಅಗೇನ್ ಇಫ್ ಐ ಆ್ಯಡ್ ವಾಟರ್ ಟು ದಟ್ ಇಟ್ ಅಗೇನ್ ರೀಗೈನ್ಸ್ ಇಟ್ಸ್ ಒರಿಜಿನಲ್ ಕಲರ್. ಓಕೆನಾ, ಅದನ್ನೇ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತಾರೆ. ಓಕೆ, ಯು ಕುಡ್ ಸಿ ದಟ್ ಒನ್ಸ್ ಅಗೇನ್ ಏನು ಬ್ಲೂ ಕಲರ್ಗಂತಾನೆ ಆಗಿದೆ. ಓಕೆನಾ, ಸೊ ಇದು ಬಂದು ಕಾಪರ್ ಸಲ್ಫೇಟ್. ಓಕೆನಾ, ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಕಾಪರ್ ಸಲ್ಫೇಟ್ ಎಕ್ಸ್ಪೆರಿಮೆಂಟ್ ಇದು. ಓಕೆ, ಈಗ ವಿ ಗೋಣ ಸಿ ಒನ್ ಮೋರ್ ಎಕ್ಸ್ಪೆರಿಮೆಂಟ್. ಯಾವುದು ಅಂದರೆ ಫೆರಸ್ ಸಲ್ಫೇಟ್. ಓಕೆ, ಸೊ ಫೆರಸ್ ಸಲ್ಫೇಟಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ. ನಾವು ಈಗ ಡೂ ದ ಎಕ್ಸ್ಪೆರಿಮೆಂಟ್ ಆಫ್ ಫೆರಸ್ ಸಲ್ಫೇಟ್. ಓಕೆ, ಸೊ ಫೆರಸ್ ಸಲ್ಫೇಟ್ನ ಬಂದು ಹೀಟ್ ಮಾಡೋವಾಗ ನಮ್ಗೆ ಏನೆಲ್ಲ ಆಗುತ್ತೆ ಅಂದರೆ ವಿ ಗೆಟ್ ಏನು ಫೆರಿಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಗ್ಯಾಸ್ ಆಗಿ ಆಚೆ ಬಂದ್ಬಿಡುತ್ತೆ. ಓಕೆ, ಸೊ ಈ ಫೆರಸ್ ಸಲ್ಫೇಟ್ನ ದೇ ಕಾಲ್ ಇಟ್ ಆಸ್ ಅ ಗ್ರೀನ್ ವಿಟ್ರಿಯಾಲ್ ಅಂತ ಹೇಳ್ತಾರೆ. ಓಕೆ, ಸೊ ಗ್ರೀನ್ ವಿಟ್ರಿಯಾಲ್ ಅಂತ. ಸೊ ಐ ಕುಡ್ ಸಿ ದಟ್ ಏನು ಗ್ರೀನ್ ಕಲರಲ್ಲಿದೆ. ಓಕೆನಾ, ಗ್ರೀನ್ ಕಲರಲ್ಲಿದೆ. ಒಂದ್ಸ ಪಾಸ್ ಮಾಡು. ಫೆರಸ್ ಸಲ್ಫೇಟ್ನ ಬಂದು ಹೀಟ್ ಮಾಡೋವಾಗ ಇದರಿಂದ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಬಂದು ಆಚೆ ಬರುತ್ತೆ. ಆ್ಯಕ್ಚುಲಿ ಆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಬಂದು ಒಂಥರ ಡಿಸ್ಕಸ್ಟಿಂಗ್ ಆಗಿರುತ್ತೆ, ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಅದು. ಓಕೆ, ಸೊ ಅದನ್ನ ಹೀಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಹೀಟ್ ಮಾಡುವಾಗ ಫೆರಸ್ ಸಲ್ಫೇಟ್ನ ಹೀಟ್ ಮಾಡಿದ್ರೆ ಇಟ್ ಚೇಂಜಸ್ ಇಂಟು ರೆಡ್ಡಿಶ್ ಬ್ರೌನ್ ಕಲರ್ಗೆ ಚೇಂಜ್ ಆಗುತ್ತೆ. ಅಂದರೆ ಯೂಶಲಾಗಿ ರಸ್ಟ್ ಹಿಡ್ದಿರೋ ಐರನ್ ಬಂದು ಯಾವ ಕಲರ್ ಇರುತ್ತೆ ರೆಡ್ಡಿಶ್ ಬ್ರೌನ್ ಅಂತ ಹೇಳ್ತಾರಲ್ವಾ, ಆ ರೆಡ್ಡಿಶ್ ಬ್ರೌನ್ಗೆ ಬಂದು ಇದು ಕಲರ್ ಬಂದು
ಚೇಂಜ್ ಆಗುತ್ತೆ. ಓಕೆ, ಸೊ ಯು ಕುಡ್ ಸಿ ದಟ್. ಆ್ಯಂಡ್ ದಟ್ ರೆಡ್ಡಿಶ್ ಬ್ರೌನ್ ಕಲರ್ ಬಂದು ಯಾವುದಿಲ್ಲ, ಫೆರಿಕ್ ಆಕ್ಸೈಡ್ ಆಗುತ್ತೆ. ಓಕೆ, ನೋಡಿ ಅದರಲ್ಲಿರೋ ವಾಟರ್ ಎಲ್ಲ ಬಂದು ಏನಾಗ್ತಿದೆ ಅಂದರೆ ಆಚೆ ಬರ್ತಾ ಇದೆ. Anyone wants to smell sulfur dioxide? ಓಕೆ, ಸೊ ಒಂಥರ ಡಿಸ್ಕಸ್ಟಿಂಗ್ ಸ್ಮೆಲ್ ಥರ ಬರುತ್ತೆ ಅದು, ಬಟ್ ಅಷ್ಟು ಡಿಸ್ಕಸ್ಟಿಂಗ್ ಇಲ್ಲ ಇದು. And one more thing is sulfur dioxide is a non-metallic oxide which is acidic in nature and which is also one of the gas which is responsible for the acid rain. Okay, so ಇವಾಗ ನೀವು ನೋಡ್ಬೋದು ಇಲ್ಲಿ. ಓಕೆ, ಇವಾಗ ನೀವು ನೋಡ್ಬೋದು ಒಂಥರ ಬ್ರೌನ್ ಕಲರ್ ಆಗಿದೆ. ಓಕೆ, ಇಲ್ಲಿ ಆಚೆ ಬ್ರೌನ್ ಕಲರ್ ಆಗಿದೆ ಆ್ಯಂಡ್ ವೈಟ್ ಕಲರ್ ಸ್ಮೋಕ್ ಆಚೆ ಬರ್ತಾ ಇದೆ. ದಟ್ ಸ್ಮೋಕ್ ಈಸ್ ನಥಿಂಗ್ ಬಟ್ ಸಲ್ಫರ್ ಡೈಆಕ್ಸೈಡ್. ಓಕೆನಾ, ಸಲ್ಫರ್ ಡೈಆಕ್ಸೈಡ್ ಬೋರ್ಡ್ ಮೇಲೆ ಈಕ್ವೇಷನ್ ಇದೆ. ದಟ್ ಈಸ್ when ferrous sulfate is heated, it gives a ferric oxide plus sulfur dioxide in the gas form as well as water, sulfur trioxide. Okay na, so this is ferrous sulfate heat ಮಾಡಿದ್ರೆ ಏನಾಗುತ್ತೆ ಅಂತ. and this is an example for thermal decomposition reaction. ನೀವು ಅಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ಸಿಂಗಲ್ ರಿಯಾಕ್ಟೆಂಟ್ ಮಲ್ಟಿಪಲ್ ಪ್ರಾಡಕ್ಟ್ ವಿಚ್ ಈಸ್ ವಾಟ್ ಡಿಕಂಪೋಸಿಷನ್ ರಿಯಾಕ್ಷನ್ ಎಕ್ಸಾಂಪಲ್. ಆ್ಯಂಡ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಏನು ಮಾಡ್ತಿದ್ದೀನಿ ನಾನಿಲ್ಲಿ, ಹೀಟ್ ಮಾಡೋದ್ರಿಂದ ಇಟ್ ಈಸ್ ಅ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಓಕೆನಾ, ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಓಕೆ, ಸೊ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಏನಂದರೆ ಕಲರ್ ಚೇಂಜ್ ಬಗ್ಗೆ. ಕಲರ್ ಚೇಂಜ್ ಮೈನ್ ಅದೇನೇ ಕೇಳೋದು. ಫೆರಸ್ ಸಲ್ಫೇಟ್ನ ಯಾವ ಕಲರ್ ಇರುತ್ತೆ, ಗ್ರೀನ್ ಕಲರ್ ಆಗಿರುತ್ತೆ. ಆ್ಯಂಡ್ ದ ನೇಮ್ ಏನು ಹೇಳ್ತಾರೆ, ಗ್ರೀನ್ ವಿಟ್ರಿಯಾಲ್ ಅಂತ ಹೇಳ್ತಾರೆ. ಆ ಒಂದು ಫೆರಸ್ ಸಲ್ಫೇಟ್ನ ಹೀಟ್ ಮಾಡೋವಾಗ ನಿಮಗೆ ಅಲ್ಲಿ ಏನಾಗುತ್ತೆ ಅಂದರೆ ಫೆರಿಕ್ ಆಕ್ಸೈಡ್ ಸಿಗುತ್ತೆ. ಆ ಫೆರಿಕ್ ಆಕ್ಸೈಡ್ ಕಲರ್ ಯಾವ ಥರ ಇರುತ್ತೆ ಅಂದರೆ ಒಂಥರ ರೆಡ್ಡಿಶ್ ಬ್ರೌನ್ ಥರ ಇರುತ್ತೆ. ಬಟ್ ಇಲ್ಲಿ ಇನ್ ಸಮ್ ಕೇಸಲ್ಲಿ ಬಂದು ಏನು ಹೇಳಿದ್ದಾರೆ ಅಂದರೆ ಯೆಲ್ಲೋ ಕಲರ್ ಅಂತಾನು ಕೊಟ್ಟಿದ್ದಾರೆ. ಇನ್ ಸಮ್ ಕೇಸಲ್ಲಿ ಯೆಲ್ಲೋ ಕಲರ್ ಅಂತಾನು ಕೊಟ್ಟಿದ್ದಾರೆ. ವಾಟ್ ಎವರ್ ದ ಥಿಂಗ್ ಇಸ್ ಎರಡು ಕರೆಕ್ಟ್. ಓಕೆನಾ, ಆ್ಯಂಡ್ ದ ಗ್ಯಾಸ್ ಯಾವ್ದು ರಿಲೀಸ್ ಆಗ್ತಿರೋದು ಇಲ್ಲಿ, ಸಲ್ಫರ್ ಡೈಆಕ್ಸೈಡ್. ಓಕೆನಾ, ವಿಚ್ ಈಸ್ ಒನ್ ಆಫ್ ದ gas responsible for acid rain. Okay, bari ro bariyale ರೂಪೇಶ್ ವಾವ್. ಸಾಕು ಎಚ್. ಓಕೆ, ಇದರಲ್ಲಿ ಏನು ಬರ್ದಿನ ಅಂತ ನನಗೆ ಗೊತ್ತು, ಬಟ್ ಅಲ್ಲಿ ಕೆಲವೊಬ್ರಿಗೆ ಗೊತ್ತಿಲ್ಲ. ಓಕೆನಾ, ಓಕೆ, ಒಂದು ಸ್ವಲ್ಪ ಡ್ರೈ ಆಗಲಿ, ಕಾಗೆ ಆರ್ಸೋಣ ಬಾ ಅಂತ. ಓಕೆ, ಏನು ಬರ್ದ ಅಂತ ಒಂದು ನೋಡೋಣವಾ. ಆ್ಯಕ್ಚುಲಿ ಇದು ತುಂಬ ಹಳೆ ಎಕ್ಸ್ಪೆರಿಮೆಂಟು, ಮುಂಚೆ ಮಾಡಿದ್ದು ಒಂದು ಎಕ್ಸಿಬಿಷನ್ಗೆ. ಈಗ ತಿರ್ಗಾ ಮಾಡೋಣ. ಬಾಯ್ಲಿ ಬಾ, ಇಟ್ಕೊ ಬಾ ನೀನು ನಿನ್ನ ಸ್ವರೂಪನ ನೋಡೋಣ. ಸ್ವರೂಪ. ಓಕೆ,
ರೂಪೇಶ್. ಅಷ್ಟೇ ಅದು. ಓಕೆ, ಸೊ ಏನು ಅಂದರೆ ಆ್ಯಕ್ಚುಲಿ ಇದು ಈ ಎಕ್ಸ್ಪಿರಿಮೆಂಟ್ ಅಂದರೆ ಇವಾಗ ನಾವು ಮಾಡಿದ್ವಲ್ಲ ಆ್ಯಸಿಡ್ ಬೇಸ್ ಸಾಲ್ಟ್ಸಲ್ಲಿ ಬೇಸ್ ಅದರಲ್ಲಿ ಇಂಡಿಕೇಟರ್ ಹಾಕಿದ್ರೆ ಪಿಂಕ್ ಕಲರ್ ಆಗುತ್ತೆ ಅಂತ. ಇಲ್ಲ ಆ್ಯಕ್ಚುಲಿ ಪಿಂಕ್ ಕಲರು, ಬಟ್ ಇದೇ ನಾವು ಬೇರೆ ಬೇರೆ ಕಲರ್ಸ್ ಕೂಡ ನಾವು ಮಾಡ್ಬೋದು. ಬಟ್ ಏನಂದರೆ ಅದಕ್ಕೆ ಕೆಮಿಕಲ್ಸ್ ಬೇರೆ ಆಗುತ್ತೆ. ಓಕೆನಾ, ಕೆಲವೊಂದು ಇದ್ರಲ್ಲಿ ಬಂದು ಏನಂದರೆ ಈ ಥರ ಸ್ಪ್ರೇ ಮಾಡೋವಾಗ ಅದರಿಂದ ಬ್ಲಾಸಮ್ ಸ್ಮೆಲ್ ಕೂಡ ನೀವು ಇದು ಮಾಡ್ಬೋದು. ಆ ಒಂದು ಫ್ರೇಗ್ರೆನ್ಸ್ ಯಾವ ಕೆಮಿಕಲ್ ಮಿಕ್ಸ್ ಮಾಡ್ಬೋದು ಅದರಲ್ಲಿ? ಎಸ್ತರ್. ಓಕೆ, ಬಟ್ ಅಲಾಂಗ್ ವಿತ್ ದಟ್ ಎಸ್ತರ್ ಸೋ ಮೆನಿ ಅದರ್ ಕೆಮಿಕಲ್ಸ್ನ ಮಿಕ್ಸ್ ಮಾಡಿ ಈ ಥರ ಒಂದು ಇದನ್ನು ಸೊಲ್ಯೂಷನ್ ಥರ ಮಾಡಿ ಇದು ಮಾಡ್ತಾರೆ. ಓಕೆನಾ, ಸೊ ಯೂಶಲಿ ಇನ್ ಕೇಸ್ ನೀವು ಕಾಲೇಜ್ಗೆ ಏನಾದರೂ ಹೋದರೆ ಏನಾದರೂ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡಬೇಕಂದ್ರೆ ಇದು ಹಳೇದು, ಬಟ್ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಗೊತ್ತಿರಲ್ಲ ಇದು. ಓಕೆ, ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಮ್ಯಾಜಿಕ್ ಆಫ್ ಸೈನ್ಸ್, ಎಸ್ಪೆಷಲಿ ಕೆಮಿಸ್ಟ್ರಿ. ಓಕೆನಾ, ಟು ಎಥನೋಯಿಕ್ ಆ್ಯಸಿಡ್ ಕನ್ವರ್ಷನ್ ಇದೆಯಲ್ವಾ, ಅದರಲ್ಲಿ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಅಂತ ಒಂದು ಕಾಂಪೌಂಡ್ ಇದೆ. ಆ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟೇ ಇದು. ಕಲರ್ ನೋಡಿ ಬ್ಲ್ಯಾಕ್ ಕಲರಲ್ಲಿ ಇದೆ ಅಂತ ಅನ್ಕೋಬೇಡಿ, ಆ್ಯಕ್ಚುಲಿ ಇಟ್ ಈಸ್ ಬಂದು ಪರ್ಪಲ್, ಡಾರ್ಕ್ ಒಂದು ಡಾರ್ಕ್ ಪರ್ಪಲ್ ಥರ ಇರುತ್ತೆ. ಓಕೆ, ಕಲರ್ಸ್ ಅಷ್ಟು ಅರ್ಥ ಆಗಲ್ಲ. ಓಕೆ, ಈಗ ಆ್ಯಕ್ಚುಲಿ ಇದು ಬಂದು ರೌಂಡ್ ಫ್ಲಾಸ್ಕಲ್ಲಿ ಮಾಡಬೇಕಾಗಿರೋ ಎಕ್ಸ್ಪಿರಿಮೆಂಟ್ ಇದು. ಬಟ್ ಫಾರ್ ಟೈಮ್ ಬಿಂಗ್ ಐ ಡೋಂಟ್ ಹ್ಯಾವ್ ರೌಂಡ್ ಬಾಟಮ್ ಫ್ಲಾಸ್ಕ್, ಅಂದರೆ ಕೋನಿಕಲ್ ಫ್ಲಾಸ್ಕ್ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನೋಡೋಣ ಹೆಂಗಿರುತ್ತೆ ಅಂತ. ಮೇ ಬಿ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಓಕೆ, ಸೊ ಅದೇನೆ. ಓಕೆ, ರೌಂಡ್ ಬಾಟಮ್ ಅಥವಾ ಕೋನಿಕಲ್ ಫ್ಲಾಸ್ಕಲ್ಲಿ ಇದು ಮಾಡಿದರೆ ಇಷ್ಟೊತ್ತಿಗೆ ಅಲ್ಲವರೆಗೂ ಹೋಗಿರುತ್ತೆ ಅದು, ಬಿಕಾಸ್ ಅಲ್ಲಿ ದ ಮೌತ್ ರೀಜನ್ ಇಸ್ ವೆರಿ ಸ್ಮಾಲ್ ಅಲ್ವಾ. ಸೊ ಆ ಒಂದು ಬರೋ ಫೋರ್ಸಿಗೆ ಬಂದು ಮೇಲ್ಗಡೆ ಹೋಗಿರುತ್ತೆ. ಸಿನ್ಸ್ ಬೀಕರಲ್ಲಿ ಅಷ್ಟು ಎಕ್ಸ್ಪ್ರೆಸ್ ಆಗಲಿಲ್ಲ, ಬಟ್ ಯು ಕುಡ್ ಸಿ ದಟ್ ದ ವೈಟ್ ಕಲರ್ ಸ್ಮೋಕ್ ಒಂದು ಬಂತಲ್ವಾ. ಆ್ಯಕ್ಚುಲಿ ದಿಸ್ ರಿಯಾಕ್ಷನ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಫಸ್ಟ್ ಆಫ್ ಆಲ್ ಕೆಮಿಕಲ್ಸ್ ಏನು ಆ್ಯಡ್ ಮಾಡಿದೆ ಅಂತ ನಾನು ಹೇಳಿಲ್ಲ ಅಲ್ವಾ. ಸಿ ದಿಸ್ ಇದರಲ್ಲಿ ಆ್ಯಡ್ ಮಾಡಿರೋದು ಯಾವುದಂತ ನಿಮ್ಗೆ ಗೊತ್ತಿರುತ್ತೆ, ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್. ಫರ್ದರ್ ನಾನು ಆ್ಯಡ್ ಮಾಡಿರೋದು ಏನು ಅಂದರೆ ಹೈಡ್ರೋಜನ್ ಪೆರಾಕ್ಸೈಡ್. ನೀವು ಅನ್ಕೋಬೋದು ಹೈಡ್ರೋಜನ್ ಪೆರಾಕ್ಸೈಡ್ ನಾವೆಲ್ಲೂ ಯೂಸೇ ಮಾಡಲ್ಲ ರಿಯಲ್ ಲೈಫಲ್ಲಿ ಅಂತ. ರೀಸೆಂಟಾಗಿ ಯೂಸ್ ಮಾಡಿದೆ ಹೈಡ್ರೋಜನ್ ಪೆರಾಕ್ಸೈಡು. ಓಕೆ, ಯೂಶಲಿ ಹೈಡ್ರೋಜನ್ ಪೆರಾಕ್ಸೈಡ್ ಬಂದು ಏನು ಅಂದರೆ ಏನಾದರೂ ಗಾಯ ಆಗಿದೆ ಅಂತ ಅಂದ್ಕೊಳ್ಳಿ. ಓಕೆ, ಏನಾದರೂ ಗಾಯ ಆಗಿದ್ದರೆ ಅಲ್ಲಿ ಮೇಲ್ಗಡೆ ಏನಾದರೂ ಡರ್ಟ್ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡೋಕ್ಕೆ ಹೈಡ್ರೋಜನ್ ಪೆರಾಕ್ಸೈಡ್ ನಿಮ್ಮ ಸ್ಕಿನ್ ಮೇಲೆ ಹಾಕ್ತಾರೆ. ಓಕೆ, ಸ್ಕಿನ್ ಮೇಲೆ ಹಾಕೋವಾಗ ಏನಾಗುತ್ತೆ ಅಂದರೆ ಆ ಒಂದು ಡರ್ಟ್ ಎಲ್ಲ ಬಂದು ರಿಮೂವ್ ಆಗಿಬಿಡುತ್ತೆ. ಇನ್ ದಟ್ ವೇ ಹೈಡ್ರೋಜನ್ ಪೆರಾಕ್ಸೈಡ್ ಬಂದು ಯೂಸ್ ಮಾಡ್ತಾರೆ. ಓಕೆನಾ, ಬಟ್ ಇಲ್ಲಿ ಹೇಳ್ತೀನಿ ನೋಡಿ, ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಜೊತೆ ಈ ಹೈಡ್ರೋಜನ್ ಪೆರಾಕ್ಸೈಡ್ ಆ್ಯಡ್ ಆಗೋವಾಗ ಅಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ನಡೆಯುತ್ತೆ, ಆಸ್ ವೆಲ್ ಆಸ್ ರಿಡಕ್ಷನ್ ರಿಯಾಕ್ಷನು ನಡೆಯುತ್ತೆ. ಎರಡೂ ನಡೆದ್ರೆ ಅದು ಯಾವ ಥರ ರಿಯಾಕ್ಷನು? ಎಸ್, ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. ಓಕೆನಾ, ಸೊ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. ಆ್ಯಕ್ಚುಲಿ ಇದು ನಿಮ್ಮ ಸಿಲೆಬಸ್ಸಲ್ಲೇ ಇಲ್ಲ, ಜಸ್ಟ್ ಮೈ ಓನ್ ಇಂಟ್ರೆಸ್ಟಿಂದ ಇದನ್ನು ಮಾಡಿರೋದು. ಓಕೆನಾ, ಸೊ ಅಷ್ಟೇ ಎಕ್ಸ್ಪೆರಿಮೆಂಟು. ಯು ಕ್ಯಾನ್ ಜಸ್ಟ್ ಅಟೆಂಡ್ ದ ರೆಸ್ಪೆಕ್ಟಿವ್ ಕ್ಲಾಸ್.